ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ಇದೇ ತಿಂಗಳು 25ನೇ ತಾರೀಕು ಯು ಆರ್ ಗೋಯಿಂಗ್ ಟು ಫೇಸ್ ಯುವರ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್. ಬೋಲೆ ತೋ 25ಗೆ ನಿಮ್ಮ ಫಸ್ಟ್ ಎಕ್ಸಾಮು ಇಂಗ್ಲೀಷ್ ಇದೆ. 25 ಬಿಟ್ಟು 26ಗೆ ನಿಮ್ಮ ಫಿಸಿಕ್ಸ್ ಎಕ್ಸಾಮ್ ಇದೆ. ಅಂದರೆ ಫಿಸಿಕ್ಸ್ ಎಕ್ಸಾಮ್ಗೆ ಇಂಗ್ಲೀಷು ಮತ್ತು ಫಿಸಿಕ್ಸ್ ಎಕ್ಸಾಮ್ ಮಧ್ಯೆ ಯಾವುದೇ ಥರನಾಗಿರ್ತಕ್ಕಂಥ ಗ್ಯಾಪ್ ಇಲ್ಲ. ಅದಕ್ಕೋಸ್ಕರ ಇವತ್ತು 16, 17, 18, 19, 20, 21, 22, 23, 24 ಇನ್ನು 8 ದಿನ ಮಾತ್ರ ನಿಮ್ಮ ಕೈಯಲ್ಲಿ ಇದೆ. ಈ 8 ದಿನದಲ್ಲಿ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು. ಈಗ ಫೈನಲ್ ಪ್ರಿಪ್ರೇಷನ್ ಬಗ್ಗೆ ಒಂದು ಸ್ವಲ್ಪ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಫಿಸಿಕ್ಸನ್ನು ಯಾವ ರೀತಿ ಫೈನಲ್ ಆಗಿ ಪ್ರಿಪೇರ್ ಮಾಡಬೇಕು ಅದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಬ್ಲೂ ಪ್ರಿಂಟಿನ ಪ್ರಕಾರ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಹಾಗಾದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಯು ಮೈಟ್ ಹ್ಯಾವ್ ನೋ ಚಿಲ್ಡ್ರನ್. ಇದರ ಬಗ್ಗೆ ಸಾಕಷ್ಟು ನಾನು ಎಕ್ಸ್ಪ್ಲೈನು ಮಾಡಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಬೇಕಾದರೆ ನೀವು ನೋಡ್ಕೋಬೋದು ಚಾನಲಲ್ಲಿ. ಈಗ ಫಸ್ಟ್ ಚಾಪ್ಟರ್ ನೋಡಿ, ಫಿಸಿಕಲ್ ವರ್ಡ್ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್. ಹೊಸದಾಗಿ ಇರ್ತಕ್ಕಂಥ ಬ್ಲೂ ಪ್ರಿಂಟಿನ ಪ್ರಕಾರ ಫಿಸಿಕಲ್ ವರ್ಡ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ. ಅಂದರೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ವಿಲ್ ಕಮ್ ಫ್ರಾಮ್ ಬೇಸ್ಡ್ ಆನ್ ಫಿಸಿಕಲ್ ವರ್ಡ್. ಅವು 2 ಕ್ವಶನ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಹಾಗಾದರೆ ಸರ್ 1 ಮಾರ್ಕ್ಸ್ ಕ್ವಶನ್ಸ್ ಏನೇನು ಕೇಳ್ಬೋದು ಸರ್? ಇಲ್ಲಿ ಸಿಂಪಲ್ ಇದೆ. ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್, ವಿಚ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್, ಹೌದಾ? ನೆಕ್ಸ್ಟ್ ಎಲೆಕ್ಟ್ರಾನನ್ನು ಯಾರು ಕಂಡು ಹಿಡಿದ್ರು, ಸಿಲಾಸ್ಟಿಯಲ್ ಬಾಡೀಸ್ ಥಿಯರಿಯನ್ನು ಯಾರು ಕೊಟ್ಟರು, ಡೊಮೇನ್ ಕೇಳ್ತಾರೆ. ಈ ರೀತಿ ಕಾನ್ಸೆಪ್ಟ್ಗಳನ್ನು ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಪ್ರೋಟಾನ್ ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದ್ರು, ಡಿಸ್ಕವರ್ ಯಾರು ಮಾಡಿದ್ರು, ಫಿಸಿಕ್ಸ್ ಅಂದ್ರೇನು, ಟೆಕ್ನಾಲಜಿ ಅಂದ್ರೇನು, ಸೈನ್ಸ್ ಅಂದ್ರೇನು, ಇದ್ರ ಮೇಲೆ ಕ್ವಶನ್ಸ್ಗಳನ್ನು ಅವರು ಕೇಳ್ತಾರೆ. ಹೌದಲ್ವಾ? ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತೆ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮಾರ್ಕ್ಸ್ ಅಲೌಟೆಡ್. ಟೋಟಲ್ ಮಾರ್ಕ್ಸ್ ಎಷ್ಟು ಅಂದರೆ 5 ಮಾರ್ಕ್ಸು. 5 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಬರ್ತದೆ, 3 ಮಾರ್ಕ್ಸ್ 1 ಕ್ವಶನ್ ಬರ್ತದೆ. ಹಾಗಾದರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಬರ್ತವೆ ಸರ್? ಸಿಂಪಲ್, ಒಂದು ಫಿಸಿಕಲ್ ಕ್ವಾಂಟಿಟಿ ಕೊಟ್ಬಿಟ್ಟು ಅದರ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮನ್ನು ಕೊಟ್ಬಿಟ್ಟು ಡೈಮೆನ್ಷನಲ್ ಫಾರ್ಮುಲಾ ಬರಿ ಅಂತಾರೆ. ಫೋರ್ಸನ್ನು ಕೊಟ್ಬಿಟ್ಟು ಡೈಮೆನ್ಷನಲ್ ಫಾರ್ಮುಲಾ ಬರಿ ಅಂತಾರೆ. ಅಥವಾ ವಾಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SI ಯೂನಿಟ್, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ಹೌದಲ್ವಾ? ಹಾಗಾದರೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತದೆ ಸರ್? 3 ಮಾರ್ಕ್ಸ್ ಕ್ವಶನ್ಸ್ ಹೇಗಂದರೆ ಇವ್ರು ಏನು ಹೇಳ್ತಾರೆ ಅಂದರೆ, ಒಂದು ಇಕ್ವೇಷನನ್ನು ಕೊಟ್ಬಿಟ್ಟು ಅದ್ರ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ V = U + AT, ಈ ಇಕ್ವೇಷನ್ ಡೈಮೆನ್ಷನಲಿ ಕರೆಕ್ಟ್ ಇದೆ ಇಲ್ಲೋ ಚೆಕ್ ಮಾಡಿ ಅಂತಾರೆ. ದೆನ್ V² = U² + 2AS, S = UT + ½ ET², T = 2π² L/G, ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್. ಇದು ಈ ರೀತಿ ಇಕ್ವೇಷನ್ಸ್ಗಳನ್ನು ಕೊಟ್ಬಿಟ್ಟು ಅದ್ರ ಕರೆಕ್ಟ್ನೆಸ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ. ಅಥವಾ ಎರರ್ ಮೇಲೆ ವಾಟ್ ಈಸ್ ಎರರ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಎರರ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಇದನ್ನು ಬಿಟ್ಟರೆ ಹೆಚ್ಚಿಗೆ ಏನು ಕೇಳಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಇಸ್ ಇಟ್ ಕ್ಲಿಯರ್? ಕಮಿಂಗ್ ಟು ಥರ್ಡ್ ಚಾಪ್ಟರ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಮಾರ್ಕ್ಸ್ ಅಲೌಟೆಡ್ 9 ಮಾರ್ಕ್ಸ್. ಇಲ್ಲಿ 1 ಮಾರ್ಕ್ಸ್ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ನು. ಪ್ರಾಬ್ಲಮ್ ಇಲ್ಲಿ ಬರ್ತದೆ ವಿದ್ಯಾರ್ಥಿಗಳೇ. ಫಸ್ಟ್ 1 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ತಾರೆ ಸರ್? ಅಗದಿ ಸಿಂಪಲ್ ಇರ್ತದೆ ರೀ. ಹೇಗೆ? ಗ್ರಾಫನ್ನು ಪ್ಲಾಟ್ ಮಾಡಂತಾರೆ. ದ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್, ಪ್ಲಾಟ್ VT ಗ್ರಾಫ್. ದ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಪಾಸಿಟಿವ್ ಆಕ್ಸಲರೇಷನ್, ಮೂವಿಂಗ್ ವಿತ್ ಯೂನಿಫಾರ್ಮ್ ನೆಗೆಟಿವ್ ಆಕ್ಸಲರೇಷನ್, VT ಗ್ರಾಫನ್ನು ಪ್ಲಾಟ್ ಮಾಡಿ, XT ಗ್ರಾಫನ್ನು ಪ್ಲಾಟ್ ಮಾಡಿ. ಈ ರೀತಿ ಕ್ವಶನ್ಸ್ಗಳು 1 ಮಾರ್ಕ್ಸ್ಗೆ ಕೇಳ್ತಿರ್ತಾರೆ. ಇದನ್ನು ಬಿಟ್ಟರೆ ವಾಟ್ ಈಸ್ ವೆಲಾಸಿಟಿ, ವಾಟ್ ಈಸ್ ಸ್ಪೀಡ್, ವಾಟ್ ಈಸ್ SI ಯೂನಿಟ್ ಆಫ್ ಸ್ಪೀಡ್, ವಾಟ್ ಈಸ್ SI ಯೂನಿಟ್ ಆಫ್ ವೆಲಾಸಿಟಿ, ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ, ಈ ರೀತಿ ಪ್ರಶ್ನೆಗಳನ್ನು 1 ಮಾರ್ಕ್ಸಿಗೆ ಕೇಳೋದುಂಟು ವಿದ್ಯಾರ್ಥಿಗಳೇ. ಅದನ್ನು ಬಿಟ್ಟರೆ 3 ಮಾರ್ಕ್ಸ್ಗೆ ಏನು ಕ್ವಶನ್ ಕೇಳ್ಬೋದು ಸರ್? 3 ಮಾರ್ಕ್ಸ್ಗೆ ಇಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂದರೆ, ಪ್ರೂವ್ ದ್ಯಾಟ್ V = U + AT ಬೈ ಯೂಸಿಂಗ್ VT ಗ್ರಾಫ್, ಆ ರೀತಿ ಕ್ವಶನ್ ಆದರೂ ಕೇಳ್ಬೋದು. ಅದರ್ವೈಸ್ ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ, ದೆನ್ ದೇ ವಿಲ್ ಆಸ್ಕ್ ವಾಟ್ ಡ್ರಾ ದಿ ಗ್ರಾಫ್ ವೆನ್ ರಿಲೇಟಿವ್ ವೆಲಾಸಿಟಿ ಈಸ್ 0, ವೆನ್ ರಿಲೇಟಿವ್ ವೆಲಾಸಿಟಿ ಈಸ್ ನಾನ್ 0. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಯಾವುದು? 3 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳೇ. ಅರ್ಥ ಆಗ್ಲಿಕ್ಕತ್ತದಲ್ಲ ವಿದ್ಯಾರ್ಥಿಗಳೇ ನಿಮಗೆ? ಹಾಂ, ಹಾಗಾದರೆ ಪ್ರಾಬ್ಲಮ್ ಈ ಚಾಪ್ಟರ್ ಮೇಲೆ ಫಿಕ್ಸ್ ಬರ್ತದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಪ್ರಾಬ್ಲಮ್ ಬಂದರೆ ಅಗದಿ ಸರಳ ಪ್ರಾಬ್ಲಮ್ ಕೇಳ್ತಾರೆ ರೀ.
ಯಾವ ಇಕ್ವೇಷನ್ಸ್ ಮೇಲೆ ಅಂದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ಇಷ್ಟರ ಮೇಲೇ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಫೈನಲ್ ವೆಲಾಸಿಟಿ ಕಂಡಿಡಿರಿ, ಇನಿಷಿಯಲ್ ವೆಲಾಸಿಟಿ ಕಂಡಿಡಿರಿ, ಆಕ್ಸಲರೇಷನ್ ಕಂಡಿಡಿರಿ, ಟೈಮ್ ಪೀರಿಯಡ್ ಕಂಡಿಡಿರಿ, ಡಿಸಲರೇಷನ್ ಕಂಡಿಡಿರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಮೋಷನ್ ಇನ್ ಎ ಪ್ಲೇನ್, ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಫಸ್ಟ್ PUC ಫಿಸಿಕ್ಸ್. ಅಲಾಟೆಡ್ ಮಾರ್ಕ್ಸ್ ಇಸ್ 14 ಮಾರ್ಕ್ಸ್. 1 marks 2 questions, 2 marks 2 questions, 3 marks 1 question, 5 marks 1 question. ಮೊದಲು 5 marks ಯಾವ್ದು ಕೇಳ್ತಾರೆ ಅಂತ ಹೇಳ್ತೇನೆ ನೋಡಿ. ವಾಟ್ ಈಸ್ ಪ್ರೊಜೆಕ್ಟೈಲ್? ಶೋ ದ್ಯಾಟ್ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಇದು ಫಿಕ್ಸ್ಡ್ ಕ್ವಶನ್. ಇದನ್ನು ಬಿಟ್ಟರೆ ಸರ್, ವಾಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್? ಪ್ರೂವ್ ದಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಇದನ್ನು ಬಿಟ್ಟರೆ ಸರ್, ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ and derive the expression for resultant of two vectors in two rectangular components. ಇವೇ 3 ಕ್ವಶನ್ ಇವೆ. ಈ 3 ಕ್ವಶನಲ್ಲಿ ಅಗದಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದ್ರೆ, ವಾಟ್ ಈಸ್ ಪ್ರೊಜೆಕ್ಟೈಲ್? ಶೋ ದ್ಯಾಟ್ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇಟ್ ಈಸ್. 5 marks ಕ್ವಶನ್. ದೆನ್ ಕಮಿಂಗ್ ಟು 3 marks ಕ್ವಶನ್. ವಾಟ್ ಅಬೌಟ್ 3 marks ಕ್ವಶನ್ ಸರ್? 3 marks ಏನು ಕೇಳ್ಬೋದು ಸರ್ ಈ ಚಾಪ್ಟರ್ ಮೇಲೆ? ದೇ ವಿಲ್ ಆಸ್ಕ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್, range equation, then horizontal range equation, time of flight, ಇನ್ನೊಂದಿದೆ ನೋಡಿ ಮ್ಯಾಕ್ಸಿಮಮ್ ಹೈಟ್. ಈ ಇಕ್ವೇಷನನ್ನು ಡಿರೈವ್ ಮಾಡಿ ಅಂತ 3 marks ಕೇಳ್ತಾರೆ. ಅದನ್ನು ಬಿಟ್ಟರೆ ಏನು ಕೇಳಿಕ್ಕೆ ಸಾಧ್ಯ ಇಲ್ಲ. ಅಥವಾ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್, ಪಾಲಿಗೊನಲ್ ಆಫ್ ವೆಕ್ಟರ್ ಅಡಿಷನ್, ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಹಾಗಾದರೆ ಸರ್ 2 marks 2 questions ಯಾವ್ಯಾವು ಸರ್? 2 marksಗೆ ಯಾವ ರೀತಿ ಕೇಳ್ಬೋದು ಅಂದರೆ, ವಾಟ್ ಈಸ್ ಸ್ಕೇಲಾರ್, ವಾಟ್ ಈಸ್ ವೆಕ್ಟರ್, ಈ ರೀತಿ ಪ್ರಶ್ನೆಗಳು. ಕೋಲೀನಿಯರ್ ವೆಕ್ಟರ್ ಅಂದ್ರೇನು, ಯೂನಿಟ್ ವೆಕ್ಟರ್ ಅಂದ್ರೇನು, ಪೊಸಿಷನ್ ವೆಕ್ಟರ್ ಅಂದ್ರೇನು, ಹೌದಲ್ವಾ? ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಆ ಲಾಸ್ಗಳನ್ನು ಓದ್ಕೊಳ್ಳಿ. ಟ್ರಯಾಂಗಲ್ ಲಾ, ಪಾಲಿಗೊನಲ್ ಲಾ, ಪ್ಯಾರಲೋಗ್ರಾಮ್ ಲಾ, ಸಬ್ಸ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್, ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೇನು, ವೆಕ್ಟಾರ್ ಪ್ರಾಡಕ್ಟ್ ಅಂದ್ರೇನು, ಕ್ರಾಸ್ ಪ್ರಾಡಕ್ಟು, ಡಾಟ್ ಪ್ರಾಡಕ್ಟು, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ನೆಕ್ಸ್ಟು 1 marks ಕ್ವಶನ್ಗೆ ಸರ್ ಅಗದಿ ಈಸಿ ಇರ್ತಾವ್ರಿ. ವಾಟ್ ಈಸ್ ನಲ್ ವೆಕ್ಟರ್, ವಾಟ್ ಈಸ್ ಯೂನಿಟ್ ವೆಕ್ಟರ್, ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಲಾಸ್ ಆಫ್ ಮೋಷನ್. ಅಲಾಟೆಡ್ ಮಾರ್ಕ್ಸ್ 13 marks ವಿದ್ಯಾರ್ಥಿಗಳೇ. 1 marks 1 question, 2 marks 1 question, 5 marks 1 question, ಒಂದು ನ್ಯೂಮೆರಿಕಲನ್ನು ಕೇಳ್ತಾರೆ. ಹಾಗಾದರೆ ಸರ್ 5 marks ಕ್ವಶನ್ ಯಾವ್ದು ಕೇಳ್ತಾರೆ ಸರ್? ನಾನು ಮೊದಲೇ ಹೇಳ್ಬಿಡ್ತೇನೆ ನೋಡಿ. 5 marks ಏನಾದರೂ ಕೇಳಿದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ಮು. ಅದನ್ನು ಬಿಟ್ಟರೆ ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಪ್ರೂವ್ ದ್ಯಾಟ್ F ಇಸ್ ಈಕ್ವಲ್ ಟು ma. ಇದನ್ನು ಬಿಟ್ಟರೆ ಸರ್ ಬ್ಯಾಂಕ್ಡ್ ರೋಡಿನ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡನ್ನು ಕಂಡಿಡಿ ಅಂತಾರೆ. ಸ್ಕ್ವೇರ್ ರೂಟ್ ಆಫ್ ಮ್ಯೂ ಜಿ ಆರ್ ಟ್ಯಾನ್ ಟೀಟಾ ಕಂಡಿಡಿ ಅಂತಾರೆ. ಪ್ರಾಬ್ಲಮ್ ಕೇಳಿದರೆ ಸರ್ ಅಗದಿ ಸರಳ ಪ್ರಾಬ್ಲಮ್ ಕೇಳ್ತಾರೆ. ಫೋರ್ಸನ್ನು ಕಂಡಿಡಿರಿ, ಮಾಸನ್ನು ಕಂಡಿಡಿರಿ, ಆಕ್ಸಲರೇಷನ್ ಕಂಡಿಡಿರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಾನು ಆಲ್ರೆಡಿ ವರ್ಕ್ ಲಾಸ್ ಆಫ್ ಮೋಷನ್ ಮೇಲೆ ಚಾಪ್ಟರ್ ಮೇಲೆ ಇರ್ತಕ್ಕಂತಹ ಪ್ರಾಬ್ಲಮ್ಸನ್ನು ಬಿಟ್ಟಿದ್ದೇನೆ, ನೀವು ಚೆಕ್ ಮಾಡ್ಕೋಬೋದು ಚಾನಲಲ್ಲಿ. ನೆಕ್ಸ್ಟ್ ಸರ್ 2 marks ಮತ್ತು 1 marks ಯಾವ ರೀತಿ ಕೇಳ್ಬೋದು ಸರ್? 2 marks ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ, ಈ ರೀತಿ ಲಾಸ್ಗಳನ್ನು ಕೇಳ್ಬೋದು. ಬಿಟ್ಟರೆ 1 marksಗೆ ಏನೇನು ಕೇಳ್ಬೋದು? ವಾಟ್ ಈಸ್ ಇಂಪಲ್ಸ್, ವಾಟ್ ಈಸ್ ಇನರ್ಷಿಯಾ, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್, ಅರಿಸ್ಟಾಟಲ್ ಫೆಲಾಸಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಅಂದರೆ ಇದನ್ನು ಬಿಟ್ಟೆ ನಾನು ವಾಟ್ ಈಸ್ ಫ್ರಿಕ್ಷನ್, ಟೈಪ್ಸ್ ಆಫ್ ಫ್ರಿಕ್ಷನ್ ಮೇಲೆ ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ವರ್ಕ್ ಎನರ್ಜಿ ಪವರ್. ಅಲಾಟೆಡ್ ಮಾರ್ಕ್ಸ್ 13. ಇಲ್ಲಿ 3 marks 1 question, 5 marks 1 question, ಒಂದು ಪ್ರಾಬ್ಲಮನ್ನು ಕೇಳ್ತಾರೆ. ಪ್ರಾಬ್ಲಮನ್ನು ಹೇಳ್ಬಿಡ್ತೇನೆ ನೋಡಿ. ಇಲ್ಲಿ ಪ್ರಾಬ್ಲಮ್ ಏನೇ ಕೇಳಿದ್ರು ಕೊಲಿಸನ್ ಮೇಲೆ ಕೇಳ್ಬೋದು, ಅಥವಾ ವರ್ಕ್ ಎನರ್ಜಿ ಥಿಯರಮ್ ಮೇಲೆ ಕೇಳ್ಬೋದು, ಅಥವಾ ಪವರ್ ಮೇಲೆ ಮ್ಯಾಕ್ಸಿಮಮ್ ಕೇಳ್ತಾರೆ. ಒಂದು ವಾಟರ್ ಪಂಪನ್ನು ಕೊಟ್ಬಿಟ್ಟು ಅದರ ಎಫಿಸಿಯನ್ಸಿಯನ್ನು ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಪವರ್ ಅಂತ ಕೇಳ್ತಾರೆ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಹಾಗಾದರೆ 5 marks ಕ್ವಶನ್ ಯಾವ್ದು ಸರ್? ಡೆರಿವೇಷನ್ ಯಾವ್ದು ಕೇಳ್ಬೋದು ಅಂದರೆ ವಿದ್ಯಾರ್ಥಿಗಳೇ, ಫ್ರೀಲಿ ಫಾಲಿಂಗ್ ಬಾಡಿಯಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟ್ ಇರ್ತದೆ ನೋಡಿ, mgh, ಆ ಕ್ವಶನ್ ಆದರೂ ಕೇಳ್ಬೋದು. ಅಥವಾ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಪ್ರಿಂಗ್, ಆ ಕ್ವಶನ್ ಆದರೂ ಕೇಳ್ಬೋದು. ಕೈನೆಟಿಕ್ ಎನರ್ಜಿ ಲಾಸ್ ಡ್ಯೂರಿಂಗ್ 1 dimensional ಎಲಾಸ್ಟಿಕ್ ಕೊಲಿಸನ್, ಅದಾದರೂ ಕೇಳ್ಬೋದು. ಹೌದಾ? ಹಾಗಾದರೆ ನೆಕ್ಸ್ಟ್, ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್. ಅಲಾಟೆಡ್ ಮಾರ್ಕ್ಸ್ 14. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ನೋಡಿ. 1 marks 1 question, 3 marks 1 question, 5 marks 1 question, 1 ನ್ಯೂಮೆರಿಕಲ್ ಇದೆ. ಹಾಗಾದರೆ ಫಸ್ಟ್ ನಾನು ನ್ಯೂಮೆರಿಕಲ್ ಬಗ್ಗೆ ಹೇಳ್ಬಿಡ್ತೇನೆ ನೋಡಿ. ನ್ಯೂಮೆರಿಕಲನ್ನು ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಟಫ್ ಆಗ್ತದೆ ಅಂತ ಅಂದ್ಬಿಟ್ಟು ನ್ಯೂಮೆರಿಕಲನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ನಿಮಗೆ ಬಿಟ್ಟಿದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಏನು ಕೇಳ್ಬೋದು ಅಂದರೆ ಅವರು
ಆ್ಯಂಗ್ಯುಲರ್ ವೆಲಾಸಿಟಿ, ಆ್ಯಂಗ್ಯುಲರ್ ಆಕ್ಸಲರೇಷನ್, ಮೊಮೆಂಟ್ ಆಫ್ ಇನರ್ಷಿಯಾ, ರೇಡಿಯಸ್ ಆಫ್ ಗೈರೇಷನ್, ರೊಟೇಷನಲ್ ಕೈನೆಟಿಕ್ ಎನರ್ಜಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಇಲ್ಲಿ ಪ್ರಾಬ್ಲಮ್ಸಲ್ಲಿ. ಹಾಗಾದರೆ 5 ಮಾರ್ಕ್ಸ್ ಡೆರಿವೇಷನ್ ಯಾವ್ಯಾವು ಸರ್? ಇಲ್ಲಿರೋದೇ 3 ಡೆರಿವೇಷನ್ಸ್ ಇವೆ. ಒಂದು ಶೋ ದ್ಯಾಟ್ ಟಾರ್ಕ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಟೋ ಇಸ್ ಈಕ್ವಲ್ ಟು DL upon DT. Otherwise, derive the expression for kinetic energy of a rolling body, not rotating body. ರೋಲಿಂಗ್ ಮೋಷನಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರ್ತದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಇದನ್ನು ಬಿಟ್ಟರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್, ವಾಟ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಸ್ಟೇಟ್ ಆ್ಯಂಡ್ ಪ್ರೂವ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಇಷ್ಟು ಓದಿದರೆ ಸಾಕು. ನೆಕ್ಸ್ಟ್ 3 ಮಾರ್ಕ್ಸ್ ಸರ್. 3 ಮಾರ್ಕ್ಸಿಗಂತೂ ಯಾವ ರೀತಿ ಕ್ವಶನ್ಸ್ ಬರ್ತಾವಂದರೆ ಸಿಂಪಲ್ ಕ್ವಶನ್ಸ್ ಬರ್ಬೋದು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್, ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ಹೌದಲ್ವಾ? ವಾಟ್ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ, ವಾಟ್ ಈಸ್ ಆ್ಯಂಗ್ಯುಲರ್ ಆಕ್ಸಲರೇಷನ್, ಪ್ರೂವ್ ದ್ಯಾಟ್ V is equal to R omega, ಈ ರೀತಿ ಪ್ರಶ್ನೆಗಳು ಬರ್ತಿರ್ತವೆ. ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ ಸರ್. 1 ಮಾರ್ಕ್ಸ್ ಅಂತೂ ಸಿಂಪಲ್ ಡೆಫಿನೇಷನ್. ವಾಟ್ ಈಸ್ ಸೆಂಟರ್ ಆಫ್ ಮಾಸ್, ವಾಟ್ ಈಸ್ ರಿಜಿಡ್ ಬಾಡಿ, ವಾಟ್ ಈಸ್ ರೇಡಿಯಸ್ ಆಫ್ ಗೈರೇಷನ್, ವಾಟ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ, ವಾಟ್ ಈಸ್ ಆ್ಯಂಗ್ಯುಲರ್ ಆಕ್ಸಲರೇಷನ್, ವಾಟ್ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ, ಈ ರೀತಿ ಪ್ರಶ್ನೆಗಳನ್ನ ಕೇಳೋದುಂಟು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾರ್ಟ್ 1ನಲ್ಲಿ ಇರ್ತಕ್ಕಂಥ ಲಾಸ್ಟ್ ಚಾಪ್ಟರ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಮೇಲೆ ಮಾರ್ಕ್ಸ್ ಅಲೋಟೆಡ್ 10. ಇಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದರೆ ಒಂದು ಡೆರಿವೇಷನ್ನು, ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ಮು, ಟೋಟಲ್ 10. ಫಸ್ಟ್ ಡೆರಿವೇಷನನ್ನು ಹೇಳಿಬಿಡ್ತೇನೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಷನ್ಸ್ 4 ಇವೆ ಇಲ್ಲಿ. ಒಂದೇದು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್. ಸೆಕೆಂಡ್ ಒನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಇದನ್ನು ಬಿಟ್ಟರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಕಂಡಿಡಿ ಅಂತಾರೆ. ಇದನ್ನು ಬಿಟ್ಟರೆ ವಾಟ್ ಈಸ್ ಎಸ್ಕೇಪ್ ವೆಲಾಸಿಟಿ ಇಕ್ವೇಷನನ್ನು ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಇವು ಬಿಟ್ಟರೆ ಮತ್ತೆ ಏನೂ ಬರೋದಿಲ್ಲ. ನ್ಯೂಮರಿಕಲ್ ಸರ್, ನ್ಯೂಮರಿಕಲ್ ಅಗ್ದಿ ಈಸಿ ಕೇಳ್ತಾನೆ ರೀ. ಇಲ್ಲಿ ಯಾವುದ್ರ ಮೇಲೆ ಕೇಳ್ತಾನೆ ಗೊತ್ತಾ? ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ F is equal to G m1 m2 upon r². ಅದ್ರ ಮೇಲಾದರೂ ಕೇಳ್ಬೋದು, ಹೈಟ್ ಮೇಲಾದರೂ ಕೇಳ್ಬೋದು, ಡೆಪ್ತ್ ಮೇಲಾದರೂ ಕೇಳ್ಬೋದು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕಂಡಿಡಿ ಅಂತಾರೆ, ಎಸ್ಕೇಪ್ ವೆಲಾಸಿಟಿ ಕಂಡಿಡಿ ಅಂತಾರೆ, ವೇಟ್ ಕಂಡಿಡಿ ಅಂತಾರೆ. ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ಅವರು ಗ್ರಾವಿಟೇಷನ್ ಮೇಲೆ ಕೇಳ್ತಾರೆ. ಪ್ರತಿಯೊಂದು ಚಾಪ್ಟರಿನ ನ್ಯೂಮರಿಕಲನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಗೋ ಥ್ರೂ ಇಟ್ ಚಿಲ್ಡ್ರನ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ ಇರ್ತಕ್ಕಂಥ 8 ಚಾಪ್ಟರ್ಸ್ಗಳ ಕಂಪ್ಲೀಟ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್.